ಹೊಡಿತಾಳೆ ಗುರು, ಹೊಡಿತಾಳೆ ಯೂಟ್ಯೂಬಲ್ಲಿ ಡೈರೆಕ್ಟ್ ಹಿಂಗೆ ಹಾಕ್ತೀನಿ. ನಂದೊಂದು ಇಂಟರ್ವ್ಯೂ ಮಾಡಿ ಹೇಳ್ತೀನಿ ಎಲ್ಲ ಡೀಟೇಲ್ ಏನಂತ ಹೇಳಿ. ಈ ನಮ್ಮ ಒಂದು ಪ್ರೊಸೆಷನ್ CK ಸರ್ಕಲ್ ವರೆಗೆ ಹೋಗಿ ಮತ್ತೆ ವಾಪಸ್ ಕಾಲೇಜಿಗೆ ಬರೋದಾಗಿರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಮತ್ತೊಂದು ಹೊಸ ವಿಡಿಯೋ. ಆ್ಯಕ್ಚುಲಿ ಇದು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಈಗ ನಾನು ನಮ್ಮ ರೋಡಲ್ಲಿದ್ದೀನಿ, ಬಸ್ಸಿಗಾಗಿ ಕಾಯ್ತಾ ಇದ್ದೀನಿ. ನಾನೀಗ ಬಸ್ಸಿಗಾಗಿ ವ್ಲಾಗ್ ಮಾಡಿದೆ ಸುಮಾರು ದಿನ ಆಗಿರೋದ್ರಿಂದ ಸ್ವಲ್ಪ ನನಗೆ ಕ್ಯಾಮ್ರಾ ಶೈನೆಸ್ ಶುರು ಆಗ್ತಾ ಇದೆ. ಹಾಗಾಗಿ ಮಾತಾಡೋದಕ್ಕೆ ಸ್ವಲ್ಪ ನಾಚಿಕೆ ಕೂಡ ಆಗ್ತಾಯಿದೆ. ಈಗ ನಾನು ಗರ್ತಿಕೆರೆಯಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀನಿ. ಟೈಮು 7 ಗಂಟೆ ಆಗಿದೆ. ಮಳೆ ಕೂಡ ನೀವು ನೋಡ್ತಾ ಇರ್ಬೋದು, ಮಳೆ ಛತ್ರಿ ಕೂಡ ನೀವು ನೋಡ್ತಾ ಇರ್ಬೋದು ಹರಿದೋಗಿದೆ. ಹಾಗೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಹಾಗಾಗಿ ಕೋಇನ್ಸಿಡೆನ್ಸ್ ಮಾಡಬೇಕು ಅನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ ವ್ಲಾಗ್ನ. ನೀವು ನೋಡ್ತಾ ಇರ್ಬೋದು ಬಸ್ಸೇ ಬರ್ತಾ ಇಲ್ಲ ಗುರು. ಸತ್ಯವಾಗ್ಲೂ ಯಾರ ಟೈಮ್ ಯಾವಾಗ ಹಾಳಾಗಿರುತ್ತೆ ಅಂತ ಗೊತ್ತಿರಲ್ಲ. ಈ ಸೈಡಿಂದ ಬಸ್ಗಳು ಬರ್ತಾನೆ ಇದಾವೆ. ಈಗ 3 ಬಸ್ ಹೋಯ್ತು, ಬಟ್ ಈ ಸೈಡಿಂದ ಒಂದೇ ಒಂದು ಬಸ್ ಬಂದಿಲ್ಲ ಗುರು. ಟೈಮ್ ಕೂಡ ಆಗಿದೆ 7 ಗಂಟೆ, 7:15 ಕಾಲೇಜಿಗೆ ಬರೋಕ್ಕೆ ಹೇಳಿದರು. ಬಟ್ ನೀವು ನೋಡ್ತಾ ಇರ್ಬೋದು 7:20 ಆಗಿದೆ. 7:20 ಆದರೂ ಕೂಡ ಇನ್ನೂ ಬಸ್ಸೇ ಬಂದಿಲ್ಲ. ಆಲ್ಮೋಸ್ಟ್ 40 ಮಿನಿಟ್ಸ್ ಬೇಕು ಗರ್ತಿಕೆರೆಯಿಂದ ಕೋಣಂದೂರಿಗೆ ಬಸ್ಸಲ್ಲಿ ಹೋಗೋದಕ್ಕೆ. ಬಟ್ ಏನು ಮಾಡ್ತೀರಾ, ಬಸ್ಸೇ ಬರ್ತಾ ಇಲ್ಲ ಗುರು. ನಮ್ಮ ಹಣೆ ಬರ ಸರಿ ಇಲ್ಲ ಇವತ್ತು ಗುರು. ನೀವು ನೋಡ್ತಾ ಇರ್ಬೋದು ಬಸ್ ಹೋಗಿದೆ. ನಮ್ಮ ದರಿದ್ರ ಕಣ್ರಿ ರೀ ಇದು. ನೀವು ನೋಡ್ತಾ ಇರ್ಬೋದು ಬಸ್ ಹೋಗ್ತಾ ಇದೆ, ಬಟ್ ಅವ್ರು ನಿಲ್ಲಿಸಿಲ್ಲ. ಯಾಕಂದರೆ ಫುಲ್ ಆಗಿದೆ, ಬಸ್ ಫುಲ್ ಆಗಿದೆ. ಇವತ್ತು ಕತೆ ಕಷ್ಟ ಇದೆ ಗುರು. ಇವತ್ತು ಏನು ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಏನು ಮಾಡೋದು, ಬೈಕಲ್ಲಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ ಕಾಲೇಜ್ ಕಡೆಗೆ. ಬಟ್ ಫ್ಲ್ಯಾಗ್ ಹೋಸ್ಟಿಗೆ ಒಂದು ಹೋಗ್ಬೋದೇನೋ ಅಷ್ಟೇ. ಪ್ರಿಪ್ರೇಷನಿಗೆಲ್ಲ ಹೋಗೋಕ್ಕಾಗಲ್ಲ. ಫ್ಲ್ಯಾಗ್ ಹೋಸ್ಟಿಗೆ ಹೋಗಿ ಬರ್ತೀನಿ. ಗುರು ಬಸ್ ಅಂತೂ ಸಿಗಲ್ಲ. ಪುಣ್ಯಾತ್ಮ ಸಿಕ್ಕೇನೆ, ಜಾನಿ ಆಗತ್ತ ಸರ್. ದೇವ್ರು ಬಂದಂಗೆ ಬಂದೇನೆ. ಪುಣ್ಯಕ್ಕೆ ಒಂದು ಜರ್ಕಿನೇ ಹಿಡ್ಕೊಂಡು ಬಂದೇನೆ. ಇಲ್ಲಿ ನೋಡಿ, ಜರ್ಕಿ ಸ್ವಲ್ಪ ಹಾಳ್ತಾಗಿದೆ, ಅದು ತೊಂದರೆ ಇಲ್ಲ. ನೆನಿದೆ ಮೊದಲು ಕಾಲೇಜಿಗೆ ಹೋದರೆ ಸಾಕಾಗಿತ್ತೆ. ಗುರು ದೇವ್ರು ಬಂದಂಗೆ ಬಂದು ಜರ್ಕಿನ ಹಿಡ್ಕೊಂಡು ಬಂದಾನೆ. ಜರ್ಕಿ ಹಾಕೊಂಡು ಇಕ್ಕೋಸ್ವ ಕಾಲೇಜಿಗೆ ಹೋಗಿ ಸರಿ ಕಾಲೇಜಲ್ಲಿ ಸಿಗ್ತೀನಿ. ಎಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ, ದಾರಿಲಿ ಸಿಗ್ತೀನಿ ಕಾಲೇಜಲ್ಲಿ. ಇರೋ ಫೈನಲಿ ಕೋಣಂದೂರಿಗೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು ಹುಡುಗರೆಲ್ಲ ರೆಡಿಯಾಗಿದ್ದಾರೆ. ಸರ್ಕಲಿಗೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸರ್ಕಲಲ್ಲಿ ಒಂದು ಫ್ಲ್ಯಾಗ್ ಕೂಡ ಹಾಕಿದ್ದಾರೆ. ಸೈಕಾಗಿ ಮಳೆ ಹೊಡಿತು. ನೀವು ನೋಡ್ತಾ ಇರ್ಬೋದು ಪ್ಯಾಂಟ್ ಗಿಂಟೆಲ್ಲ ನೆಂದು ನೀರಾಗಿವೆ. ಅಪ್ಪ ಕಾಲೇಜಿಗೆ ಬರೋದು ಬೇಡ, ಏನೂ ಬೇಡ ಅನ್ಸೋಗಿದೆ. ನೀವು ನೋಡ್ತಾ ಇರ್ಬೋದು ಸರ್ಕಲಲ್ಲಿ ಸಡಗರ. ಹುಡುಗರೆಲ್ಲ ರೆಡಿಯಾಗಿದ್ದಾರೆ, ಇನ್ನೂ ಸ್ಕೂಲಿಗೆ ಹೋಗಿಲ್ಲ, ಎಲ್ಲ ಹೋಗ್ತಾ ಇದ್ದಾರೆ. ಮಳೆ ಇರೋದ್ರಿಂದ ಫ್ಲ್ಯಾಗ್ ವೆಸ್ಟ್ ಇವತ್ತು ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದೆ ಅಂತ ನಂಗೆ ಅನಿಸ್ತಿಲ್ಲ ಈ ಸೌಂಡಲ್ಲಿ. ಕಾಲೇಜಿಗೆ ಹೋಗಿ ಸಿಗ್ತೀನಿ. ಫೈನಲಿ ಕಾಲೇಜಿಗೆ ಏನೋ ಬಂದ್ವಿ. ಎಲ್ಲರೂ ಬಂದಿದ್ದಾರೆ, ನಾವಿಬ್ಬರೇ ಲೇಟು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೀವು ನೋಡ್ರಿ ಇಡೀ ಕಾಲೇಜಲ್ಲಿ ಜನನೇ ಇಲ್ಲ. ಜನ ಅಂತೀನಿ, ಹುಡುಗರೇ ಇಲ್ಲ. ಇವರು ಈ ಥರ ಆಗ್ಬಿಟ್ಟಿದೆ. ಮಗ ನಿನ್ನ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಜೀವ ಪರಿಸ್ಥಿತಿ ಆಗೈತಿ. ನೀವು ನೋಡ್ತಾ ಇರ್ಬೋದು ಪ್ಯಾಂಟ್ ನನ್ನಿದೆ. ಪುಣ್ಯಕ್ಕೆ ಯಾವುದೋ ಒಂದು ಜರ್ಕಿ ತಗೊಬಂದಿದೆ, ತೋಟದಾಗ ಔಷಧಿ ಹೊಡೆಯೋದು ಹಾಕೊಂಡು ಬಚಾವಾಗಿನಿ. ನಮಗೆಲ್ಲ ಗೊತ್ತಾಗೋಯ್ತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು 3, ಇದೊಂದು 4 ಬೈಕು ಫುಲ್ ಇರೋದು. ಬೈಕ್ಗಳೆಲ್ಲ ಏನೂ ಇಲ್ಲ. ಹುಡುಗರು ಬಂದ್ಯಾರೆ. ನಾವಿಬ್ಬರೇ ಲಾಸ್ಟು. ಇವತ್ತು ನಮ್ಮ ಕತೆ ಕಾಂಗ್ರೆಸ್ ಅಂತ ಹೇಳಿ ನಾವು ಬಂದರೆ ಬೇಗ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಲೆಕ್ಚರ್ಸ್ ಎಲ್ಲ ಬಂದಿದ್ದಾರೆ. ಫ್ಲ್ಯಾಗ್ ಕೂಡ ಹಾಕೋಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. 8:15 ಫ್ಲ್ಯಾಗ್ ಹೋಸ್ಟ್ ಇದೆ.
ನೀವು ನೋಡ್ತಾ ಇರ್ಬೋದು. ಏನೇ ಹೇಳಿ, ಅಷ್ಟು ಮಳೆಯಲ್ಲಿ ನೆನ್ಕೊಂಡ್ಬಂದ್ರು ವೆದರ್ ಮಾತ್ರ ಸೂಪರ್ ಆಗಿದೆ. ಮಳೆ ಕಮ್ಮಿ ಇದೆ, ಫ್ಲ್ಯಾಗ್ ವೇಸ್ಟ್ ಮಾಡೋದಕ್ಕೆ ಪರ್ಫೆಕ್ಟ್ ವೆದರ್ ಕೂಡ ಇದೆ, ವೈಬ್ ಇದೆ. ಸ್ವತಂತ್ರ ದಿನಾಚರಣೆಯ ವೈಬ್ ಇವತ್ತು ಎಲ್ಲ ಸರ್ಕಲ್ಗಳಲ್ಲಿ ನಮಗೆ ಕಾಣಿಸ್ತಿದೆ. ವೈಬ್ಲು ಮಗ ಕಾಪರೇಟ್ ಕ್ಲೈಮ್. ಮಳೆ ಹೆಂಗಿತ್ತಾ? ಮುಕ್ಳರಿ ಮಳೆ ಎಲ್ಲರೂ ಒಂದು ಜರ್ಮ ನಂಗೆ ಇದು ಈಗ ತರಕ್ಕೆ ಹೋಗ್ತೀನಿ ಬ್ರೋ. ಪಟ್ಟ ತಗೊಬ, ನಂಗೆ ಮರಿಬೇಡ. ಖಂಡಿತ. ಓಕೆ ಮಗ ಕಾಪರೇಟ್ ಕ್ಲೈಮ್ ಆಗೋದು ಸುಮ್ಮನಿರಲ್ಲಿ. ಗುರು ಕಾಲೇಜಿಗೆ ಬಂದ್ವಿ. ಇಲ್ಲೊಂದು ಡೆಕೋರೇಷನ್ ಇನ್ನಿಟ್ಟಾರೆ, ಇಲ್ಲೂ ಒಂದಿಟ್ಟಾರೆ. ಸ್ಪಾನ್ಸರ್ ಬೈ ರಶ್ಮಿ ಅಂತೆ. ಪ್ರದೀಪ್ ಸರ್ ನಮ್ಮನ್ನೇ ನೋಡ್ತಾ ಇದ್ದಾರೆ. ಸರ್ ಬೈಯಂಗಿಲ್ಲ, ಮಳೆ. ಸರ್ ಗುಡ್ ಮಾರ್ನಿಂಗ್. ತುಂಬ ಜನ ಬಂದ್ಯಾರೆ ಅಂತ ಹೇಳಿ ನಾವು ಬೇಗ ಬಂದ್ವಿ, ಬಟ್ ಯಾರು ಬಂದಿಲ್ಲ. ನಾನು ಸತ್ಯವಾಗ್ಲು ಪ್ರದೀಪ್ ಸರ್ ಬೈತಾರೆ ಅಂತ ಹೇಳಿ ನೋಡಿದ್ವಿ. 2 ಬಸ್ಸು ಹೋಯ್ತು. ಸರ್ ಹೆಂಗಾಗಿದೆ? 3 ಕಲರ್ ಹಾಕಿದ್ರೆ 3 ಕಲರ್ ಸರ್. ವೈಟ್ ಕರೆಕ್ಟ್ ಇದೆ, ಕರೆಕ್ಟ್ ಮಾಡಿದ್ದೀನಿ. ಇದೇನಿದೆ? ಇದು ನೇಷನ್ ಫಸ್ಟು ದೇಶ, ಆಮೇಲೆ ಉಳಿದಿದ್ದು. ಈ ಬ್ಯಾಡ್ಜ್ ಎಲ್ಲಿ ಸಿಗ್ತಾ? ನನಗೂ ಸಿಕ್ಕಿಲ್ಲ ಸರ್, ನಾನು ಈಗ ತರ ಕೇಳಿ ಗೊತ್ತಿಲ್ಲ ಸರ್ ಎಲ್ಲಿ ಅಂತ. ನಿನ್ನೆ ಮಧ್ಯಾಹ್ನದಿಂದ ಸಂಜೆವರೆಗೂ ನಾವು ಮಾಡಿದ್ದು ಇದೇ ಕೆಲಸ ಸರ್. ಇದು ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಕೆಲಸ ಮಾಡಿದ್ದು. ಅದು ಮಧ್ಯಾಹ್ನ. ಹಾಂ ಸರ್, ಹಾಂ. ಸರ್ ನಮಸ್ಕಾರ. ಇವನ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ASMR ಅಂತೇಳಿ ಹೋಗಿ ಚೆಕ್ ಮಾಡಿ. ಕೇಸರಿ ಬಿಳಿ ಹೆಸರು ಜೈ ಹಿಂದ್. ಯಾವ್ದಲ್ಲಿ ಕ್ಯಾಮ್ರಾಗ ಬರೋ ತನಕ ಭಾರಿ ಹಾರಾಡ್ತಾನೆ ಹುಡುಗ. ಕ್ಯಾಮ್ರಾ ಎದುರಿಗೆ ಬಂದ ಕೂಡಲೇ ತಡಿಯ ಒಂದೇ ಮಾತಾರು ನೀ ಎಂತ ಮಾಡ್ತಾ ಡಬಲ್ ಸೆಟ್ ಟೇಪ್ ಕೊಡಿಲ್ಲ. ಡಬಲ್ ಇಲ್ಲ ಇದೇ ಇರೋದು. ಬರ್ತೀನಿ, ಬಾರಿ ಬೇಗ ಬಂದೆ. ಡಬಲ್ ಅಲ್ಲೇ ಇತ್ತು. ಹಾಂ ಬೈಕಲ್ಲಿ ಬಂದೆ. ಇಲ್ಲಿ ನೋಡಿ ಇವ್ರು ಮಾಡೋ ಕೆಲಸ ನೋಡಿ, ಇಲ್ಲಿ ಇವೆಲ್ಲ ಮಾಡೋ ನೋಡಿ ಕೆಲಸ ಇಲ್ಲಿ ಬರೀ ಇದೇ ಕೆಲಸ ನೋಡಿ. ನೀನು ಒಳ್ಳೆ ಹುಡುಗಿ, ಎಲ್ಲರಿಗೂ ಚಿಚೂರು ಕೆಟ್ಬೋದಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ದ್ವಯಾ ಹಿಂದೂ ಭೂಮೇ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯಭೂಮೇ ತ್ವದತ್ತೆ ನಮಸ್ತೆ ಪತತ್ವೇ ಸಕಾಯೋ ನಮಸ್ತೆ ಇದು ನಮ್ಮ ಫೈನಲ್ ಡೆಕೋರೇಷನ್. ನಿನ್ನೆ ಮಧ್ಯಾಹ್ನದಿಂದ ಮಾಡಿರೋ ಕೆಲಸಗಳಿಗೆಲ್ಲ ಬಂದಿರುತ್ತೆ. ಹೆಂಗ್ ಅಡ್ ಬಂದಿತ್ತು ನೋಡಲ್ಲಿ. ಬ್ರೋ ನಾನ್ ಸಪೋರ್ಟ್ ಮಾಡಿಲ್ಲ, ನೀನು ಸಪೋರ್ಟ್. ನಾನೇ ತಾನೆ ಇನ್ನೊಂದು ಕ್ಯಾಮ್ರಾ ಅದನ್ನ ನೀನು ಹೇಳ್ಬೇಕು. ಕ್ಯಾಮ್ರಾಮನ್ ಗುರು, ಸೌಕರ್ರು ಬಡವರು ನೋಡಿ ಗುರು. ಇವನು ಬಡವರು ಅಂದ್ರೆ ಮುಗೀತು, ಬಡವರಲ್ಲ ನಾವು ಬಡವರೇ ಗುರು. ಫೈನಲಿ ಇದು ನಮ್ಮ ಫೈನಲ್ ರಿಸಲ್ಟು, ಫೈನಲ್ ಡಿಸೈನು. ಇವರಲ್ಲ, ಅದು ಹಿಂದ್ಗಡೆ ಇರೋದು, ಇಲ್ಲಿರೋದು ಅದು ಇವರೆಲ್ಲ ಎಕ್ಸ್ಟ್ರಾ ಪೀಸ್ಗಳು. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ನೇಷನ್ ಫಸ್ಟ್ ಆಲ್ವೇಸ್. ಆಶಿ ವೈಫ್ ಸೆಕೆಂಡ್ ಫಾಲೋ ಮಾಡಿ. ಎಲ್ಲರೂ ಕೆಲಸ ಮಾಡಿದ್ದಾರೆ, ನಾನೊಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಇವಳು ಕೆಲಸ ಮಾಡಿರೋದು ಅಂದ್ರೆ ಇವಳಿಗೆ ಸುಮಾರು ಕೆಲಸ ಮಾಡಿದ್ದಾರೆ. ತೆಗಿಯೋ, ನೀವು ನೋಡ್ತಾ ಇರ್ಬೋದು, ಎಲ್ಲ ಇವರೇ ಮಾಡಿರೋದು. ಇವರೇ ನಮಸ್ಕಾರ. ಇವನು ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಫೋನ್ ಇಟ್ಕೊಂಡು ರೀಲ್ಸ್ ನೋಡಿ, ರೀಲ್ಸ್ ಮಾಡೋದು. ನಾವು ಬರೀ ರೀಲ್ಸ್ ನೋಡಿದ್ದು, ಕೆಲಸ ಎಂತ ಮಾಡಲ್ಲ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಮಳೆ ಕಮ್ಮಿ ಆಗಿರೋದ್ರಿಂದ ಫ್ಲಾಗ್ ವೇಸ್ಟನ್ನು ಶುರು ಮಾಡ್ತಿದ್ದಾರೆ. ಮಕಾನ್ ನೋಡ್ರಿ ನೀವು. ಫ್ಲಾಗ್ ವೇಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ, ನೀವು ನೋಡ್ತಾ ಇರೋದು. ಫ್ಲಾಗ್ ಕಟ್ತಾ ಇದ್ದಾರೆ. ಮಳೆ ಕಮ್ಮಿ ಇರೋದ್ರಿಂದ
ಬೇಗ ಬೇಗ ಫ್ಲಾಗ್ ವೆಸ್ಟ್ ಮುಗಿಸ್ತೀವಿ. ಹಾಂ, ನಿನ್ನ ಕಡೆ ಕ್ಯಾಮ್ರಾ ಹಿಡಿದೆ. ಆ ಕೈ ತೋರಿಸು. ಅಯ್ಯಪ್ಪ, ಚಂಡಿ ಚಾಮುಂಡಿ ಎಲ್ಲ ಅವಳ ಕೈಯಲ್ಲೇ ಇದ್ದಾರೆ. ಬನ್ನಿ. ಹಾಂ, ಭಾರತ್ ಯಾರು ಕೈಯಲ್ಲಿದ್ದಾಳೆ, ತೊಂದರೆ ಇಲ್ಲ. ಸರಿ, ಈಗ ಫ್ಲಾಗ್ ವೆಸ್ಟ್ ಮುಗಿಸೋಣ. ಫ್ಲಾಗ್ ವೆಸ್ಟಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಫ್ಲಾಗ್ ವೆಸ್ಟಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಆದರೆ ನಾನಿಲ್ಲಿ ಹಾಕಿರ್ತೀನಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಫ್ಲಾಗ್ ವೆಸ್ಟ್ ನಡೆಯುತ್ತೆ. ಈಗ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಪ್ರೊಸೀಜರ್ಗಳು. ಅವಾಗ ವೀಡಿಯೋ ಮಾಡೋದಕ್ಕಾಗಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಸಿಗ್ತೀನಿ. ನೀವು ಕೂಡ ಚೆನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮುಗಿಸಿದ ಕೂಡಲೇ ಸಿಗ್ತೀನಿ. ನಮ್ಮ ಈ ಫ್ಲಾಗ್ ವೆಸ್ಟ್ ಕಾರ್ಯಕ್ರಮ ಎಲ್ಲ ಮುಗೀತು. ನನ್ನ ಲೆಕ್ಕ ಈಗ ಭಾಷಣ ಇರುತ್ತೆ ಅಲ್ಲಿ ಆಡಿಟೋರಿಯಂ ನಮ್ಮದಲ್ಲಿದೆ. ಹಾಂ, ಫ್ಲಾಗ್ ವೆಸ್ಟ್ ಮುಗೀತು. ನಮ್ಮ ದೇಶ ಇಷ್ಟೇ ಜೆಂಡಾ ಉಂಚ ರಹೇ ಹಮಾರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷಗಳಾಯಿತು ಅಷ್ಟೇ ಗುರು. ಹೋರಾಟ ಮಾಡಿರುವಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ನಮನಗಳನ್ನು ಹೇಳ್ತಾ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಫ್ರೆಂಡ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾವೀಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಭಾರತದ ಜನತೆಯಾದ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಈ ಒಂದು ಆಡಿಟೋರಿಯಮಲ್ಲಿ ಕಾರ್ಯಕ್ರಮ ಮುಗಿದಿದೆ. ನಂತರ ಎಲ್ಲರೂ ಸೇರಿ ಜಾಥಾಕ್ಕೆ ಹೊರಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಈಗ ನಾವು CK ಸರ್ಕಲ್ವರೆಗೆ ಜಾಥಾಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ಕಾಲೇಜಲ್ಲಿ ಸಣ್ಣದಾಗಿ ಒಂದು ಟಿಫನನ್ನು ಅರೇಂಜ್ ಮಾಡಿದ್ದಾರೆ. ಅದನ್ನು ತಿಂದ್ಕೊಂಡು ನೆಕ್ಸ್ಟು ನಮ್ಮ ಮನೆಗೆ ಪಯಣ ಶುರುವಾಗುತ್ತೆ. ನಮ್ಮ ಮನೆಗೆ ಹೋಗಿ ನಾನು ಇವತ್ತು ಏನು ಮಾಡ್ತೀನಿ ಅಂದರೆ ಸತ್ಯವಾಗ್ಲೂ ಗೊತ್ತಿಲ್ಲ ಗುರು. ಇವತ್ತು ಹೋಗಿ ನೋಡೋಕೆ ಔಷಧಿ ಹೊಡ್ಯಕ್ಕೆ ಬರ್ತೀವಿ ಅಂದರೆ ಅಲ್ಲಿ ನೋಡೋಣ. ಔಷಧಿ ಹೊಡ್ಯಕ್ಕೆ ಬಂದರೆ ಅಲ್ಲಿ ತೋರಿಸ್ತೀನಿ, ಇಲ್ಲ ಅಂದರೆ ಈಗ ಜಾಥಾಕ್ಕೆ ಹೊರಡ್ತಾ ಇದ್ದೀವಿ ಅಷ್ಟೇ. ಸೀನ್. ಹಾಂ ಮಗ ಬಂದು ರಾಮಣ್ಣ ಏನು ವೈಟ್ ಆ್ಯಂಡ್ ವೈಟ್ ಇವತ್ತು ವಡೆ ಬೋಂಡ ಎಂತಿಲ್ಲ. ಇವತ್ತು ಫುಡ್ ಮಾಡಿಸಿದಾರ, ಬೇರೆಲ್ಲ ಇದೆ. ಸರಿ ಟಾಟಾ. ರಾಮಣ್ಣ ಯಾರಂತ ಗೊತ್ತಿಲ್ಲ ಅಂದರೆ ನಮ್ಮ ಕ್ಯಾಂಟೀನ್ ಮೇಂಟೈನ್ ಮಾಡೋದು ಇವರೇ. ದಿನ ನಂದೊಂದು 30 ರೂಪಾಯಿ ಬೇರೆ ಹೋಗೆ. ನಂದೊಂದು ಇಂಟರ್ವ್ಯೂ ಮಾಡಿ ಹೇಳ್ತೀನಿ ಎಲ್ಲ ಡೀಟೇಲ್. ಏನಂತ ಹೇಳ್ತೀನಿ? ಕಾಲೇಜಿನ ಗುಣಗಾನ ಎಲ್ಲ ಆಯ್ತಾ? ಸರಿ ಕ್ಯಾಂಟೀನಿಂದ ವಿದ್ಯಾರ್ಥಿಗಳದ್ದು ಎಲ್ಲ. ಸರಿ ಗುರು, ಈಗ ಜಾಥಾಕ್ಕೆ ಹೋಗೋಣ. ಈ ನಮ್ಮ ಒಂದು ಪ್ರೊಸೆಷನ್ CK ಸರ್ಕಲ್ವರೆಗೆ ಹೋಗಿ ಮತ್ತೆ ವಾಪಸ್ ಕಾಲೇಜಿಗೆ ಬರೋದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಇವತ್ತು ಜನ ಸ್ವಲ್ಪ ಕಮ್ಮಿ ಬಂದಿದ್ದಾರೆ ಕಾಲೇಜಿಗೆ. ಸ್ಟೂಡೆಂಟ್ಗಳು ಇನ್ನೂ ತುಂಬ ಜನ ಇದ್ದಾರೆ, ಅವ್ರು ಬಂದಿಲ್ಲ. ಓಕೆ ಗುರು, ಸರ್ಕಲಲ್ಲಿ ಯಾವ ಥರ ಇರುತ್ತೆ ವೈಬ್ ಅಂತ ಹೇಳಿ ಒಂದ್ಸಲ ತೋರಿಸ್ತೀನಿ. ಯಾವುದಾದ್ರೂ ಸಿನಿಮ್ಯಾಟಿಕ್ಸ್ ಇದ್ದರೆ ಸಾಂಗ್ ಹಾಕ್ತೀನಿ, ಸಿನಿಮ್ಯಾಟಿಕ್ಸ್ ಆದರೆ ಸಿನಿಮ್ಯಾಟಿಕ್ಸ್ ಹಾಕ್ತೀನಿ. ನೋಡಿಕೊಂಡು ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ. ಓಕೆ, ಹೊಡಿತಾಳೆ ಗುರು, ಹೊಡಿತಾಳೆ. ಯೂಟ್ಯೂಬಲ್ಲಿ ಡೈರೆಕ್ಟ್ ಹಿಂಗೆ ಹಾಕ್ತೀನಿ. ಹೊಡಿತಾಳೆ, ಹಿಂಗೆ ಹಾಕ್ತೀನಿ. ನಾವೀಗ CK ಸರ್ಕಲ್ಲಿಗೆ ಬಂದ್ವಿ. ಸರ್ಕಲ್ಲಿಗೆ ಏನೋ ಬಂದ್ವಿ. ನೋಡ್ತಾ ಇರ್ಬೋದು ಮಳೆ ಯಾವ ಥರ ಇದೆ ಅಂತ ಹೇಳಿ. ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಒಂದಿಷ್ಟು ಜನ, ಅಲ್ಲೊಂದಿಷ್ಟು ಜನ, ಇಲ್ಲೊಂದಿಷ್ಟು ಜನ ಎಲ್ಲ ನಿಂತ್ಕೊಂಡಿದ್ದಾರೆ. ಯೂಟ್ಯೂಬಲ್ಲಿ ನನ್ನ ಪ್ರವಾಸ ಇವತ್ತಲ್ಲ ನಾಳೆ ಜನ ನೋಡ್ತಾ ಇರ್ಬೋದು. ಕ್ರೌಡ್ ತುಂಬ ಇದೆ.
ಸ್ವಲ್ಪ ಮಳೆ ಕಮ್ಮಿ ಆಯಿತು ಗುರು. ನಾವೆಲ್ಲ ಈಗ ಮತ್ತೆ ವಾಪಸ್ ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀವಿ. ಕಾಲೇಜಿಗೆ ಹೋಗಿ ಅಲ್ಲಿ ಸಣ್ಣದಾಗಿ ಟಿಫನ್ ಇರುತ್ತೆ. ಟಿಫನ್ ಮುಗಿಸ್ಕೊಂಡು ಮತ್ತೆ ಮನೆ ಕಡೆಗೆ ನಮ್ಮ ಪಯಣ ಶುರುವಾಗುತ್ತೆ. ಒಗ್ಗಟ್ಟಿರಲಿ, ಹಾರುತ್ತಿರಲಿ, ಶಾಂತಿ ಶಾಂತಿ ಮಾತರಂ. ಶರಾವತಿ ಸೂಪರ್ ಸ್ಟಾರ್ ಮಾತರಂ ಮಾತರಂ ಶಾಂತಿ. Twinkle, twinkle, little star. ಶರಾವತಿ ಸೂಪರ್ ಸ್ಟಾರ್. Twinkle, twinkle, little star. Sharavati superstar. ಮಲ್ಲಿಗೆ ಸಂಪಿಗೆ ರಾಜ ರಸಿಕ ಮಗಳಿಗೊಂದು ದುಂಡು ಮಲ್ಲಿಗೆ. ಗಡಿಗೋತನು ತಾಯಿ ಕದ್ದನು ಅಂಗಡಿಯವನು ಎದ್ದು ಬಂದು ಎದೆಗೆ ಒದ್ದನು. ಮಗ, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅಣ್ಣ ಬೆಳಿಗ್ಗೆ ಮತ್ತೆ ಬೆಳ್ಳಿಗಿದ್ದೆ, ಈ ಕರ್ರಗಾಗಿನಿ. ಸೇಮ್ ಇದೆ ಕತೆ. ಯಾರ ಹತ್ರ ಫೋನ್ ಇರುತ್ತೋ ಅವ್ರ ಫೋಟೋ ಅವ್ರ ಫೋನಲ್ಲಿ ಇರೋದೇ ಇಲ್ಲ. ಅದೇ ಒಂದು ಪ್ರಾಬ್ಲಮ್. ನಾನೇನ್ ಹೇಳ್ದೆ? ನಾನು ಅದನ್ನೇ ಹೇಳಿದ್ದು. ನಾನು ಹೇಳಿದ್ದು ಬೆಳಗ್ಗೆ ಮತ್ತೆ ಬೆಳ್ಳಿಗಿದ್ದೆ, ಈ ಕರ್ರಗಾಗಿನಿ ಅಂತ. ಕಪ್ಪಾಗಿದೆಯಾ ನೀನು? ಇದಕ್ಕಿಂತ ಮುಂಚೆ ಆಫ್ ಕ್ಯಾಮ್ರಾ ಏನ್ ಹೇಳಿದೆ? ಒಂದೇ ಒಂದು ಫೋಟೋ ನಂದಿಲ್ಲ ಅಂದೆ. ಅದನ್ನೇ ನಾನು ಹೇಳ್ತಿರಲ್ಲ. ಸ್ಟೋರೇಜ್ ಅಲ್ಲಿ ಫುಲ್ ಬೆಳಗ್ಗೆ ನಾವು ತೇಲಾಡೋದು ನೋಡಿ ಕುಡ್ದೀವಿ ಅಂತ ಕುಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿವಿ. ಓಡಾಡಿ ಸುಸ್ತಾಗಿವಿ. ಮನೆ ಕಡೆ ಹೊರಡ್ತೀವಿ ಈಗ. ಮನೆ ಕಡೆಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಎಂತಾರು ಒಂದು ಕೆಲಸ ಇದ್ರೆ ಫಾಲೋ ಮಾಡಿ. ಇವೊಂದೊಂದು ಇನ್ಸ್ಟಾಗ್ರಾಮ್ ಐಡಿ 3-4 ಅದಾವೆ, ಅದ್ರಲ್ಲಿ 1-2 ಹಾಕ್ತೀನಿ. ಫಾಲೋ ಮಾಡ್ಕೊಳ್ಳಿ. ಹಾಗೆ ನಂದು ಆಮೇಲೆ ನೋಡೋಣ ಏನಂತ ಹೇಳಿ. ಕಾಲೇಜಿಂದ ನಾವು ಮನೆ ಕಡೆಗೆ ಹೊರಟಿದ್ವಿ. ಹಾಗೆ ಕರೆಕ್ಟ್ ನಾವು ಗರ್ತಿಗೇರಿಗೆ ಬರೋಕ್ಕೂ ಬೈಕ್ ಹಾಳಾಯಿತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೆಟ್ರೋಲು ರಿಚ್ ಆಗ್ತಿತ್ತು. ನೀವು ನೋಡ್ತಾ ಇರ್ಬೋದು ಇಂಜನು ಕಾರ್ಬೇಟ್ರು ನಿನ್ನೆ ಯಾರು ರಿಪೇರಿ ಮಾಡ್ದ ಸ್ಕ್ರೂನೇ ಟೈಟ್ ಮಾಡಲ. ನೀವು ನೋಡ್ತಾ ಇರ್ಬೋದು ಈ ಸ್ಕ್ರೂನ ಟೈಟೇ ಮಾಡಿಲ್ಲ ಅವನು. ಹಾಗಾಗಿ ಪೆಟ್ರೋಲ್ ರಿಚ್ ಆಗಿ ಫೈನಲಿ ಬೈಕು ಸರಿ ಆಯಿತು. ನಾವು ಕೂಡ ಮನೆ ಹೋಗುವಂಥ ಟೈಮ್ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟನ್ನು ಈ ಕೆಳಗಡೆ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಜಾನಿದು ಕೂಡ ಹಾಕಿರ್ತೀನಿ, ಅವನು ಫಾಲೋ ಮಾಡ್ಕೊಳ್ಳಿ. ಇದೇ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತಾ ಇರ್ತೀನಿ. ಧನ್ಯವಾದಗಳು. ಬಾಯ್ ಬಾಯ್. MC